ನಮಸ್ಕಾರ ಎಲ್ಲರಿಗೂ. 4 ಮತ್ತು 5 2 ದಿವಸಗಳ ಕರೆಂಟ್ ಅಫೇರ್ಸ್ ಅನ್ನ ನೋಡ್ತಾ ಇದೀವಿ ಇವತ್ತು. ಲಾಸ್ಟ್ 2 ಡೇಸ್ ಇಂದ ಕರೆಂಟ್ ಅಫೇರ್ಸ್ ಅಂದ್ರೆ ನಿನ್ನೆ ಮತ್ತು ಇವತ್ತೆರಡು ಸೇರಿ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಮಾಡ್ತಾ ಇದೀವಿ. ನಮ್ ಚಾನೆಲ್ಗೆ ನೀವೇನಾದ್ರು ಸಬ್ಸ್ಕ್ರೈಬ್ ಇಲ್ಲಂದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಗೆಳೆಯರೇ ನಮಸ್ಕಾರ ಎಲ್ಲರಿಗೂ. ಇವತ್ತು ನೋಡಿ ಕೋಟ್ ಇದೆ: ಸಂತೋಷ ಅನ್ನುವುದು ಸಮಸ್ಯೆಗಳ ಗೈರು ಹಾಜರಿಯಲ್ಲ, ಕಷ್ಟಗಳನ್ನು ಎದುರಿಸುವ ರೀತಿ ನೀತಿಗಳೇ ಸಂತೋಷದ ಮೂಲ. ಧೈರ್ಯದಿಂದ ನಿಭಾಯಿಸೋಣ. ಅಂದರೆ ಜೀವನದಲ್ಲಿ ಎಷ್ಟೋ ಸಮಸ್ಯೆಗಳು ಬಂದ್ರು ಕೂಡ, ಜೀವನದಲ್ಲಿ ಎಷ್ಟೋ ಕೆಳಗ್ ಬಿದ್ರು ಕೂಡ ನಗ್ನಗ್ತಾ ಎದ್ದು ಆ ಸಮಸ್ಯೆಯನ್ನ ಎದುರಿಸಿ ಮುಂದೆ ಹೋಗುವುದೇ ಜೀವನ. ಜೀವನದಲ್ಲಿ ಕಷ್ಟಗಳನ್ನ ಎದುರಿಸಲು ಕಲಿಯೋಣ. ಕಷ್ಟಗಳನ್ನ ಎದುರಿಸುತ್ತಪ್ಪ, ಕಷ್ಟ ಬಂತು ಅಂತೇಳಿ ದುರ್ಮಾರ್ಗದಿಂದ ಹೋಗಿ ಆ ಕಷ್ಟವನ್ನ ಬಗೆಹರಿಸುವ ಪರಿಹಾರ ಮಾಡಬಾರದು. ಅದ್ರ ಜೊತೆ ನೀತಿಗಳು ಕೂಡ ಇರಬೇಕು. ಧೈರ್ಯದಿಂದ ನಿಭಾಯಿಸೋಣ ಅಂತ ಹೇಳ್ತಾ ಇವತ್ತಿನ ನಮ್ಮ ಡಿಸ್ಕಷನ್ಗೆ ಹೋಗೋಣ. ಇವತ್ತಿನ ಮೊದಲನೇ ಪ್ರಶ್ನೆ: ಅಂತಾರಾಷ್ಟ್ರೀಯ ಗಣಿ ಜಾಗೃತಿ ದಿನವನ್ನ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಏಪ್ರಿಲ್ 4, ಏಪ್ರಿಲ್ 5, ಏಪ್ರಿಲ್ 3 ಮತ್ತು ಏಪ್ರಿಲ್ 2. ಸರಿಯಾದ ಉತ್ತರಗಳೇ ಏಪ್ರಿಲ್ 4. ವಿಶ್ವಸಂಸ್ಥೆಯಿಂದ ಪ್ರತಿ ವರ್ಷ ಏಪ್ರಿಲ್ 4ರಂದು ಗಣಿ ಜಾಗೃತಿ ಮತ್ತು ಗಣಿ ಕ್ರಿಯೆಗಳಲ್ಲಿ ಸಹಾಯಕವಾಗಿ ಅಂತಾರಾಷ್ಟ್ರೀಯ ದಿನವನ್ನು ಆಚರಿಸಲಾಗುತ್ತದೆ. ವಿಶ್ವಸಂಸ್ಥೆ ಡಿಸೆಂಬರ್ 8, 2005ರಲ್ಲಿ ನಡೆದ ಸಾಮಾನ್ಯ ಸಭೆ ಅಂದ್ರೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಇದರ ಬಗ್ಗೆ ಘೋಷಣೆಯನ್ನ ಮಾಡಿತ್ತು. ಇದನ್ನು ಮೊದಲ ಬಾರಿಗೆ ಏಪ್ರಿಲ್ 4, 2006ರಿಂದ ಆಚರಣೆ ಮಾಡಲು ಪ್ರಾರಂಭವಾಯಿತು. ಯಾಕೆ ಇದರ ಮುಖ್ಯ ಉದ್ದೇಶವೇನು? ಯಾಕೆ ನಾವು ಗಣಿ ಜಾಗೃತಿ ಅಂತಾರಾಷ್ಟ್ರೀಯ ದಿನವನ್ನು ಕೂಡ ಆಚರಣೆ ಮಾಡಬಹುದು? ಯಾಕೆಂದ್ರೆ ನೋಡಿ, ನೀವು ಪೇಪರ್ ಅಲ್ಲಿ ಓದಬಹುದು, ಎಷ್ಟೋ ಕೋಲ್ ಮನೆಗಳು ಕೊಲ್ಯಾಪ್ಸ್ ಆಗಿ ಎಷ್ಟೋ ತಮ್ಮ ಜನರ ಜೀವನವನ್ನು ಕಳ್ಕೊತಾರೆ. ಅದಕ್ಕೋಸ್ಕರ ಇದರ ಮುಖ್ಯ ಉದ್ದೇಶ ಗಣಿಗಳು ಮತ್ತು ಸ್ಫೋಟಕ ಯುದ್ಧದ ಅವಶೇಷಗಳಿಂದ ಸುರಕ್ಷತೆಗೆ ಗಂಭೀರ ಅಪಾಯವನ್ನು ಉಂಟು ಮಾಡುವ ದೇಶಗಳಲ್ಲಿ ರಾಷ್ಟ್ರೀಯ ಗಣಿ ಕ್ರಿಯಾ ಸಾಮರ್ಥ್ಯ ಸ್ಥಾಪಿಸಲು ಮತ್ತು ಅಭಿವೃದ್ಧಿಪಡಿಸಲು ಸಹಾಯ ಮಾಡುವ ಕ್ರಮ ಕೈಗೊಳ್ಳುವುದು ಇದರ ಮುಖ್ಯ ಉದ್ದೇಶವಾಗಿದೆ. ರಾಷ್ಟ್ರೀಯ ಮತ್ತು ಸ್ಥಳೀಯ ಮಟ್ಟದ ಜನರ ಜೀವನ ಮತ್ತು ಆರೋಗ್ಯ ಸೇರಿದಂತೆ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಅಡ್ಡಿಯಾಗುವಂತಹ ದೇಶಗಳಲ್ಲಿ ವಿಶ್ವಸಂಸ್ಥೆ ಸಹಕಾರಿಯಾಗಲು ಮತ್ತು ಆ ದಿನವನ್ನು ಆಚರಿಸಲಾಗುತ್ತದೆ ಮತ್ತು ಸಂಬಂಧಿತ ಸಂಸ್ಥೆಗಳೊಂದಿಗೆ ನಿರಂತರ ಪ್ರಯತ್ನಗಳು ಕೂಡ ಮಾಡಲಾಗಿದೆ. ಕಳೆದ 20 ವರ್ಷಗಳಿಂದ ವಿಶ್ವಸಂಸ್ಥೆಯು ಮೈಂಡ್ ಆಕ್ಷನ್ ಸರ್ವಿಸ್ MAS ಪೀಡಿತ ಜನರ ಸಮಸ್ಯೆಗಳನ್ನು ಮತ್ತು ನಾಗರಿಕರ, ಶಾಂತಿ ಪಾಲಕರ ಮತ್ತು ಮಾನವೀಯರು ಎದುರಿಸುತ್ತಿರುವ ಸ್ಫೋಟಕ ಅಪಾಯಗಳನ್ನು ಪರಿಹರಿಸುತ್ತದೆ. ಮೂಲತಃ ಅವರು ನಾಗರಿಕರನ್ನು ರಕ್ಷಿಸುತ್ತಾರೆ, ನಿರಾಶ್ರಿತರನ್ನು ಬೆಂಬಲಿಸುತ್ತಾರೆ, ಚೇತರಿಕೆ ಚಟುವಟಿಕೆಗಳನ್ನ ಸಕ್ರಿಯಗೊಳಿಸುತ್ತಾರೆ, ಮಾನವ ಹಕ್ಕುಗಳ ಕಾನೂನುಗಳನ್ನ ಪ್ರತಿಪಾದಿಸುತ್ತಾರೆ. ಇದು ಅಂತಾರಾಷ್ಟ್ರೀಯ ಗಣಿ ಜಾಗೃತಿ ದಿನದ ವಿಶೇಷತೆ. ಗೆಳೆಯರಿ, ಈ ವರ್ಷ ಥೀಮ್ ಘೋಷವಾಕ್ಯ ಯಾವುದಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ವ್ಯಾಟಿಕದ ಮಾಧ್ಯಮ ಎಷ್ಟನೆಯ ಭಾಷೆಗೆ ಕನ್ನಡವನ್ನ ಸೇರ್ಪಡೆ ಮಾಡಿದೆ? ಗೆಳೆಯರು, ಕನ್ನಡಿಗರೆಲ್ಲರೂ ಹೆಮ್ಮೆಯ ವಿಷಯ ಎಂದರೆ ಕರ್ನಾಟಕವು ಅಂದ್ರೆ ಕರ್ನಾಟಕ ರಾಜ್ಯದ ಕನ್ನಡ ಭಾಷೆ, ನಿಮ್ಮೆಲ್ಲರ ಆಡು ಭಾಷೆಯು ವ್ಯಾಟಿಕನ್ ಮಾಧ್ಯಮ ಅಂದ್ರೆ ವ್ಯಾಟಿಕನ್ ಮೀಡಿಯಾದ 53ನೆಯ ಭಾಷೆಯಾಗಿ ಕನ್ನಡ ಸೇರ್ಪಡೆಯಾಗಿದ್ದು, ವ್ಯಾಟಿಕನ್ ನಗರ ಸುದ್ದಿಗಳು ಕನ್ನಡದಲ್ಲಿ ಪ್ರಸಾರವಾಗಲಿರುವುದು ಉತ್ತಮ ಬೆಳೆಯಾಗಿದೆ. ಹಾಗಾದ್ರೆ ಸರಿಯಾದ ಉತ್ತರಗಳೇ ಇದಕ್ಕೆ 53ನೇದಾಗಿ ಕನ್ನಡವು ಸೇರ್ಪಡೆಯಾಗಿದೆ. ಸೇರ್ಪಡೆಯಿಂದ ಕರ್ನಾಟಕ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನಾಡೋಜ್ ಡಾಕ್ಟರ್ ಮಹೇಶ್ ಜೋಶಿ ಅವರು ಹೇಳಿದ್ದಾರೆ. ಅಲ್ಲದೆ ಈ ಬೆಳವಣಿಗೆ ಕಾರಣವಾದ ವ್ಯಾಟಿಕನ್ ಸಂವಹನ ಪೀಠ ಮತ್ತು ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಸಂಯೋಗವನ್ನು ಶ್ಲಾಘಿಸಿದ್ದು, ವ್ಯಾಟಿಕನ್ ಸುದ್ದಿಗಳು ಕನ್ನಡದಲ್ಲಿ ಪ್ರಸಾರವಾಗುವುದು ಕನ್ನಡಿಗರಿಗೆ ಅನುಕೂಲವಾಗಲಿದೆ. ಇದು ಕೂಡ ಗೆಳೆಯರಿ. ಇಲ್ಲಿ ಹರ್ಮನ್ ಮೊಗ್ಲಿಂಗ್ ಅವರ ಮಂಗಳೂರು ಸಮಾಚಾರದ ಮೂಲಕ ಕನ್ನಡದಲ್ಲಿ ಪತ್ರಿಕೋದ್ಯಮವನ್ನು ಆರಂಭಿಸಿದ್ರೆ, ಇಲ್ಲಿ ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಬೆಳವಣಿಗೆ ಕ್ರೈಸ್ತರು ನೀಡಿರುವ ಕೊಡುಗೆ ಅಪಾರ. ಧರ್ಮ ಪ್ರಚಾರದ ಉದ್ದೇಶವನ್ನೇ ಮರೆತು ಅವರೆಲ್ಲರೂ ವಿವಿಧ ರೂಪದಲ್ಲಿ ನೀಡಿದ ಕೊಡುಗೆಗಳ ಮೂಲಕವೇ ಕನ್ನಡದ ಪರಂಪರೆ ಬೆಳೆದಿದೆ. ಹರ್ಮನ್ ಮೊಗ್ಲಿಂಗ್ ಅವರು ನೆನಪಿನಲ್ಲಿಡಿರಿ, ಹರ್ಮನ್ ಮೊಗ್ಲಿಂಗ್ ಅವರು ಮಂಗಳೂರು ಸಮಾಚಾರ ಎಂಬ ಮೂಲಕ ಕನ್ನಡದಲ್ಲಿ ಪತ್ರಿಕೋದ್ಯಮವನ್ನು ಸ್ಥಾಪಿಸಿದರೆ, ಕಿಟಲ್ ನಿಘಂಟನ್ನು ಫರ್ಡಿನಾಂಡ್ ಕಿಟಲ್ ಅವರು ಕೂಡ ನಿಘಂಟನ್ನು ಕೊಡುಗೆಯಾಗಿ ನೀಡಿದರು. ಬೆಂಜಮಿನ್ ಲೂಯಿಸ್ ರೈಸ್, BL ರೈಸ್ ಕೂಡ ಕೃತಿಯು ಕನ್ನಡದಲ್ಲಿ ಶಾಖೆಗಳ ಅಧ್ಯಯನವನ್ನು ನಡೆಸಿದರೆ, EP ರೈಸ್ ಸಾಹಿತ್ಯ ಚರಿತ್ರೆಯನ್ನ ಬರೆದರು. ನಾವು ಕನ್ನಡ ಸಾಹಿತ್ಯ ವಿಮರ್ಶೆಯನ್ನ ಓದುವಾಗ ನಾವು ಇವರೆಲ್ಲರನ್ನು ಕೂಡ ನೋಡ್ತೀವಿ. ಫರ್ಡಿನಾಂಡ್ ಕಿಟಲ್ ಆಗ್ಲಿ, ಹರ್ಮನ್ ಮೊಗ್ಲಿಂಗ್ ಆಗ್ಲಿ, ಆಮೇಲೆ EP ರೈಸ್ ಆಗ್ಲಿ, ಬೆಂಜಮಿನ್ ಲೂಯಿಸ್, ಇವರೆಲ್ಲರೂ ಕೂಡ ನಾವು ಅಭ್ಯಾಸ ಮಾಡ್ತೀವಲ್ಲಿ. ಸಾಹಿತ್ಯ ಚರಿತ್ರೆ ಅಥವಾ ಆಗ್ಲಿ, ಕನ್ನಡ ಸಾಹಿತ್ಯ ವಿಮರ್ಶೆದಲ್ಲಿ ಅವರೆಲ್ಲರೂ ಕೂಲಂಕುಷವಾಗಿ ನಾವಲ್ಲಿ ಪ್ರತಿಯೊಬ್ಬರನ್ನು ಕೂಡ ಡಿಸ್ಕಷನ್ ಮಾಡಿದ್ವಿ. ಅವ್ರು ಯಾವ ಭಾಷೆಗೆ ಹೇಳಿದ್ರು ಕನ್ನಡ ಕೃತ್ಯೋದಯಂ ಅಂತ ಯಾಕೆ ಹೇಳಿದ್ರು ಅಂತ. ಸರಿ, EP ರೈಸ್ ಸಾಹಿತ್ಯ ಚರಿತ್ರೆ ಬರೆದರು. ರಿಪ್ಪನ್, ಕರ್ಜನ್, ಕಬ್ಬನ್, ಮೆಕ್ರಿ ಮೊದಲಾದವರು ಆಡಳಿತಗಾರರಿಗೆ ಮಹತ್ವದ ಕೊಡುಗೆಗಳನ್ನು ನೀಡಿದರು. ಸರ್ ಥಾಮಸ್ ಮುನ್ರೋ
ಇವರಂತೂ ಮಂಡ್ರಪ್ಪ ಮಂಡ್ರು ಅಣ್ಣನಾಗಿ ಜನಸಾಮಾನ್ಯರ ಹೃದಯದಲ್ಲಿ ಸ್ಥಾನ ಪಡೆದರು. ಕರ್ನಾಟಕದ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ಹೆಸರನ್ನು ಪಡೆಯುವಲ್ಲಿ ಎಲ್ಲಾ ಧರ್ಮೀಯರ ಕೊಡುಗೆ ಅಪಾರವಾಗಿದೆ ಎಂದು ತಿಳಿಸಿದ್ದಾರೆ. ಇವತ್ತಿನ 2ನೇ ಪ್ರಶ್ನೆ. ಹಾಗಾದ್ರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಎಲೆಕ್ಟ್ರಿಕ್ ವಾಹನ ನೋಂದಣಿಯಲ್ಲಿ ಕರ್ನಾಟಕ ರಾಜ್ಯವು ಎಷ್ಟನೇ ಸ್ಥಾನದಲ್ಲಿದೆ? 2ನೇಯ, 3ನೇಯ, 4ನೇಯ, 5ನೇ? ಸರಿಯಾದ ಉತ್ತರ ಗೆಳೆಯರೇ, ಕರ್ನಾಟಕವು ಭಾರತದಲ್ಲಿ 3ನೇ ಸ್ಥಾನದಲ್ಲಿದೆ. ಇಲ್ಲಿ ನೋಡಬಹುದು, ಎಲೆಕ್ಟ್ರಿಕ್ ವಾಹನ ನೋಂದಣಿಯಲ್ಲಿ 3ನೇ ಸ್ಥಾನದಲ್ಲಿ ಕರ್ನಾಟಕ. ಇತ್ತೀಚಿನ ದಿನಗಳಲ್ಲಿ ದೇಶದಲ್ಲಿ ಇಂಧನ ಬದಲು ವಿದ್ಯುತ್ ಚಾಲಿತ ವಾಹನಗಳ ಸಂಖ್ಯೆ ಹೆಚ್ಚಳವಾಗುತ್ತದೆ. ಇದೇ ಕಾರಣದಿಂದ ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಹಾಗಾದ್ರೆ 1ನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ ಮತ್ತು 2ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ. ಯಾಕೆ ಎಲೆಕ್ಟ್ರಿಕಲ್ ನೋಂದಣಿಯ ಪ್ರಮಾಣ ಹೆಚ್ಚಾಗ್ತಿದೆ? 2008ರಲ್ಲಿ ಯಾವಾಗ ಇದನ್ನ 2018ರಲ್ಲಿ 17-18 ಯಾವಾಗ ಈ ವೆಹಿಕಲ್‌ಗಳನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಯಾರು ಇದರ ಬಗ್ಗೆ ಉತ್ಸಾಹವನ್ನ ತೋರಿಸಲಿಲ್ಲ. ಆದ್ರೆ ಸರ್ಕಾರವು ಫೇಮ್ ಅಂದ್ರೆ ಸೆಂಟ್ರಲ್ ಗವರ್ನಮೆಂಟ್ ದವರು ಫೇಮ್ ಅಥವಾ ಈಗ ಫೇಮ್ 2.0 ತಂದು ಅದರಲ್ಲಿ ಇನ್ಸೆಂಟಿವೈಸ್ ಅನ್ನ ಕೊಡ್ತಾ ಇದೆ. ಇನ್ಸೆಂಟಿವ್ ಅನ್ನ ಕೊಡ್ತಿದ್ದಾರೆ. ನೀವೇನಾದ್ರೂ 2 ವೀಲರ್ ಖರೀದಿ ಮಾಡಿದ್ರೆ ನಿಮ್ಗೆ 10,000 ಆರ್ 25,000 ಅಥವಾ 3 ವೀಲರ್ ಖರೀದಿ ಮಾಡಿದ್ರೆ 25,000 ಪ್ಲಸ್ 50,000 ಪ್ಲಸ್ ಈ ತರ ಇನ್ಸೆಂಟಿವ್ಸ್ ದುಡ್ಡನ್ನ ಕೊಡ್ತಾ ಇದೆ. ಅದರಿಂದ ಸರ್ಕಾರದವರು ಕೂಡ ಉತ್ಸುಕತೆಯನ್ನು ತೋರಿಸುತ್ತಿದ್ದಾರೆ. ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ರಾಜ್ಯಗಳು ಎಲೆಕ್ಟ್ರಿಕಲ್ ವೆಹಿಕಲ್ ಕೂಡ ಇಂಟ್ರೊಡ್ಯೂಸ್ ಮಾಡೋದನ್ನ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಮಾಡ್ತವೆ. ನೀವು ಈಗ ತಾನೇ ನೋಡಬಹುದು, ಕರ್ನಾಟಕ ಗವರ್ನಮೆಂಟ್ 2,000 ಎಲೆಕ್ಟ್ರಿಕಲ್ ಬಸ್ ವೆಹಿಕಲ್ ನಷ್ಟು ಸದ್ಯದಲ್ಲಿ ಬಿಎಂಟಿಸಿ ಬಸ್‌ಗಳನ್ನ ರೂಢಿಗೊಳಿಸಿದ್ದಾರೆ ಅಂತ. ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರವಾಗ್ಲಿ ಅಥವಾ ಇತರ ರಾಜ್ಯ ಸರ್ಕಾರಗಳಾಗಲಿ ಅಥವಾ ಯುನೈಟೆಡ್ ಕೇಂದ್ರ ಸರ್ಕಾರ ಆಗಲಿ ತುಂಬಾ ಒಂದು ಇನ್ಸೆಂಟಿವೈಸ್ ಕೊಡೋದ್ರಿಂದ ಎಲೆಕ್ಟ್ರಿಕಲ್ ವಾಹನ ನೋಂದಣಿಯಲ್ಲಿ ಜಾಸ್ತಿ ಏರಿಕೆ ಆಗ್ತಿದೆ ಎಂಬುದನ್ನು ಕಂಡು ಬಂದಿದೆ. 2017-18ರಲ್ಲಿ 1,922 ಈ ವಾಹನಗಳಿಂದ 2023-24ರಲ್ಲಿ 1,59,428ಕ್ಕೆ ಏರಿಕೆಯಾಗಿದೆ. ವಾಹನಗಳಲ್ಲಿ ದ್ವಿಚಕ್ರ ವಾಹನಗಳು, ತ್ರಿಚಕ್ರ ವಾಹನಗಳು ಮತ್ತು ಕಾರುಗಳು ಸೇರಿ ರಾಜ್ಯದಲ್ಲಿ ಒಟ್ಟು 3.4 ಲಕ್ಷ ಈ ವಾಹನಗಳಿದ್ದು 2.98 ಲಕ್ಷ ದ್ವಿಚಕ್ರಗಳು, 23,504 ತ್ರಿಚಕ್ರಗಳು ಮತ್ತು 18,846 ತ್ರಿಚಕ್ರ ವಾಹನಗಳಿವೆ. ನೆಕ್ಸ್ಟ್ ಕ್ವೆಶ್ಚನ್ ಅನ್ನು ನೋಡೋಣ ಗೆಳೆಯರೇ. ಇತ್ತೀಚೆಗೆ ನಿಧನಗೊಂಡ ವಿಶ್ವದ ಅತ್ಯಂತ ಹಿರಿಯ ವ್ಯಕ್ತಿ ಯಾರು? ಜುವಾನ್ ವಿನ್ಸೆಂಟ್ ಫೆರೇಸ್, ನೆಲಿಡಾ ಫೆರೇಸ್, ರಾಬರ್ಟ್ ವಾಡ್ಲೋ, ಅಬ್ಸಿನ್ ಇಸ್ಮಾಯಿಲ್ ಗರೇಜಡೆಯಾ? ಸರಿಯಾದ ಉತ್ತರ ಗೆಳೆಯರೇ, ವಿಶ್ವದ ಅತ್ಯಂತ ಹಿರಿಯ ವ್ಯಕ್ತಿ ವೆನಿಜುಲಾದ ಜುವಾನ್ ವಿನ್ಸೆಂಟ್ ಫೆರೇಸ್ ತಮ್ಮ 114ನೇ ವಯಸ್ಸಿನಲ್ಲಿ ನಿಧನರಾಗಿರುವುದಾಗಿ ಅವರ ಬಂಧುಗಳು ಹೇಳಿದ್ದಾರೆ. ಇವರು ಒಟ್ಟು 114 ವರ್ಷಗಳವರೆಗೆ ಜೀವಂತವಾಗಿದ್ದರು. ಇವರು 112 ವರ್ಷ 253 ವಯಸ್ಸರಾಗಿದ್ದಾಗ ಇವರಿಗೆ ಗಿನ್ನಿಸ್ ಬುಕ್ಕಲ್ಲಿ ವಿಶ್ವದ ಅತಿ ಹಿರಿಯ ವ್ಯಕ್ತಿ ಎಂಬುದು ಗಿನ್ನಿಸ್ ದಾಖಲೆಯಾಗಿತ್ತು. ಇವರಿಗೆ ಒಟ್ಟು 11 ಮಕ್ಕಳು, 41 ಮೊಮ್ಮಕ್ಕಳು, 18 ಮರಿ ಮೊಮ್ಮಕ್ಕಳು ಇದ್ದಾರೆ. ಇವರು ಮೂಲತಃ ಯಾವ ರಾಜ್ಯದವರು? ಯಾವ ರಾಷ್ಟ್ರದವರು? ವೆನಿಜುಲಾದವರು. ಆಂಡಿಯನ್ ರಾಜ್ಯದ ಎಲ್ಕೋಬ್ರೋ ನಗರದಲ್ಲಿ 1930 ಮೇ 27ರಂದು ಜನಿಸಿದ್ದ ಫೆರೇಸ್ ಕೃಷಿಕನಾಗಿದ್ದರು. ಹಾಗಾದ್ರೆ ರಾಬರ್ಟ್ ವಾಡ್ಲೋ ಆಪ್ಷನ್ ಅಲ್ಲಿ ನೋಡಿ ಗೆಳೆಯರೆ, ಸರಿಯಾದ ಉತ್ತರ ರಾಬರ್ಟ್ ವಾಡ್ಲೋ ಅವರು ವಿಶ್ವದ ಲಾಂಗೆಸ್ಟ್ ಪರ್ಸನ್ ಅಂಡ್ ವಿಶ್ವದ ಶಾರ್ಟೆಸ್ಟ್ ಪರ್ಸನ್ ಅಬ್ಸಿನ್ ಇಸ್ಮಾಯಿಲ್. This is the longest and this person is shortest. ಅಬ್ಸಿನ್ ಇಸ್ಮಾಯಿಲ್ ಗದೇರ್ಜಡೆಯಾ ಇವರು ವಿಶ್ವದ ಅತಿ ಚಿಕ್ಕ ವ್ಯಕ್ತಿಯಾಗಿದ್ದಾರೆ. ರಾಬರ್ಟ್ ವಾಡ್ಲೋ ಅತಿ ಎತ್ತರ ವ್ಯಕ್ತಿಯಾಗಿದ್ದಾರೆ. ಅಂಚೆ ಕಚೇರಿ ಮಾವಿನ ಹಣ್ಣುಗಳನ್ನು ಮನೆ ಬಾಗಿಲಿಗೆ ತಲುಪಿಸಲು ಯಾವ ಸಂಸ್ಥೆಯೊಂದಿಗೆ ಅಂಚೆ ಕಚೇರಿಯು ಸಹಿ ಹಾಕಿದೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಜೆಪ್ಟೋ, ಬುಕ್ ನೌ ಪೇ ಲೆಟರ್, ಉಬರ್, ಓಲಾ. ಸರಿಯಾದ ಉತ್ತರ ಗೆಳೆಯರೆ, ಬುಕ್ ನೌ ಪೇ ಲೆಟರ್ ಸಂಸ್ಥೆಯೊಂದಿಗೆ ಸಹಿ ಹಾಕಿದೆ. ಗೆಳೆಯರು ನೋಡಿ, ಈಗ ಮಾವಿನ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ಮನೆ ಬಾಗಿಲಿಗೆ ಮಾವು ಇಂದಿನಿಂದ ಪ್ರತಿ ವರ್ಷ ಮಾವು ಸೀಸನ್ ಅಲ್ಲಿ ಮಾವಿನ ಹಣ್ಣುಗಳು ಅಂಚೆ ಮೂಲಕ ಗ್ರಾಹಕರಿಗೆ ತಲುಪಿಸುತ್ತಿರುವ ಅಂಚೆ ಇಲಾಖೆ ಈ ಬಾರಿ ಗುರುವಾರದಿಂದ ವಿವಿಧ ಮಾವು ಬೆಳೆಗಾರರು ಮತ್ತು ಮಾವು ಮಾರಾಟರ ಮಂಡಳಿಯ ಸಹಕಾರದೊಂದಿಗೆ ಮಾವಿನ ಹಣ್ಣುಗಳನ್ನು ಡೋರ್ ಡೆಲಿವರಿ ಆರಂಭಿಸಲಿದೆ. 2019ರಿಂದ ಅಂಚೆ ಇಲಾಖೆ ಯಶಸ್ವಿಯಾಗಿ ಪ್ರತಿ ಮಾವಿನ ಋತುಗಳಲ್ಲಿ ಮಾವು ವಿತರಣಾ ಸೇವೆಯನ್ನು ನಡೆಸಿಕೊಂಡು ಬರುತ್ತದೆ. ಅಂಚೆ ಇಲಾಖೆಯು ಬುಕ್ ನೌ ಪೇ ಲೆಟರ್ ಎಲ್ಲಿದೆ ನೋಡಿ, ಬುಕ್ ನೌ ಪೇ ಲೆಟರ್ ಒಪ್ಪಂದಕ್ಕೆ ಸಹಿ ಹಾಕಿದೆ. ಈ ಮೂಲಕ ಮಧ್ಯಸ್ಥಿಕೆ ಇಲ್ಲದ ಗ್ರಾಹಕರಿಗೆ ಅಂಚೆ ಮೂಲಕ ತಾಜಾ ಹಣ್ಣುಗಳು ದೊರೆಯುತ್ತಿದ್ದು ನೋಡಿ, ಇದರ ಮುಖ್ಯ ಉದ್ದೇಶ, ಈ ಬುಕ್ ನೌ ಪೇ ಲೆಟರ್ ಮುಖ್ಯ ಉದ್ದೇಶವೇನೆಂದರೆ ಮಧ್ಯಸ್ಥಿಕೆ, ಒಂದು ಮಿಡಲ್ ಮ್ಯಾನ್ ಅಂತ ಕರಿತಾರೆ, ಅವ್ರನ್ನು ಸಂಪೂರ್ಣವಾಗಿ ಈ ಸಂಸ್ಥೆಯಿಂದ ಡೈರೆಕ್ಟ್ ರೈತರಿಂದ ಕೊಂಡುಕೊಳ್ಳುವವರಿಗೆ ಬಾಯರಿಗೆ ಕನೆಕ್ಟ್ ಮಾಡುತ್ತದೆ. ಮಿಡಲ್ ಮ್ಯಾನ್ ಹೋಗಿ ರೈತರಿಗೆ ಉತ್ತಮ ಬೆಲೆ ಸಿಗುತ್ತೆ, ಅವರ ಇನ್ಕಮ್ ಆದಾಯ ಹೆಚ್ಚಾಗುತ್ತದೆ. ಒಂದೇ ಒಂದು ಕಾರಣದಿಂದ ಇದಕ್ಕೆ ಮಾಡಿದ್ದಾರೆ. ನೀವು ಇದರಲ್ಲಿ 3 kg ಬಾಕ್ಸ್ ನಲ್ಲಿ ತುಂಬಿಸಿ ಅಂಚೆ ಕಚೇರಿಗೆ ಕಳುಹಿಸುತ್ತಿದ್ದು, ಬಾರ್ಕೋಡ್ ಸ್ಟಿಕ್ಕರ್ಗಳನ್ನು ಅಂಟಿಸಿ ಪಾರ್ಸಲ್ ಮೊದಲು ಮಾವಿನ ಹಣ್ಣುಗಳು ಗ್ರಾಹಕರಿಗೆ ತಲುಪಿಸುವ ಕಾರ್ಯವನ್ನು ಅಂಚೆ ಇಲಾಖೆ ಮಾಡುತ್ತದೆ.
ಸೊ ನೋಡಿ 21 ಲಕ್ಷ ಟನ್ 2023 ಮಾರುಕಟ್ಟೆಯಲ್ಲಿ ವರ್ಷದಲ್ಲಿ ಹೆಚ್ಚಿದೆ. 24 ದಶಲಕ್ಷ ಟನ್ 2023-24 ಟನ್ಗಳಲ್ಲಿ ಹೆಚ್ಚರಿಸುವ ಸಾಧ್ಯತೆ ಇದೆ. ಸೊ ನೆಕ್ಸ್ಟ್ ಕ್ವಶನ್ ಇಸ್ ಗಳಿಗರೆ ವಿಶ್ವಸಂಸ್ಥೆಯು ಆಚರಿಸುವ ಇಂಟರ್ನ್ಯಾಷನಲ್ ಡೇ ಆಫ್ ಕನ್ಸೈನ್ಸ್ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಏಪ್ರಿಲ್ 4, ಏಪ್ರಿಲ್ 5, ಏಪ್ರಿಲ್ 3, ಏಪ್ರಿಲ್ 2. ಸೊ ಸರಿಯಾದ ಉತ್ತರಗಳಿವೆ. ಏಪ್ರಿಲ್ 5ನೇ ತಾರೀಕದಂದು ಇಂಟರ್ನ್ಯಾಷನಲ್ ಕಾನ್ಸಿಯಸ್ ಡೇ ಅನ್ನ ವಿಶ್ವಸಂಸ್ಥೆಯು ಆಚರಿಸುತ್ತದೆ. ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಡೇ ಆಫ್ ಕಾನ್ಸೈನ್ಸ್ 5 ಏಪ್ರಿಲ್. ಥೀಮ್ ಈ ವರ್ಷದ ಘೋಷವಾಕ್ಯ ಏನೆಂದರೆ ಪ್ರಮೋಟಿಂಗ್ ದ ಕಲ್ಚರ್ ಆಫ್ ಪೀಸ್ ವಿತ್ ಲವ್ ಅಂಡ್ ಕಾನ್ಸೈನ್ಸ್. ದ ಇಂಟರ್ನ್ಯಾಷನಲ್ ಡೇ ಆಫ್ ಕಾನ್ಸೈನ್ಸ್ ಬಗ್ಗೆ ಹೇಳಬೇಕಂದ್ರೆ ಇದು ಗ್ಲೋಬಲ್ ಅವೇರ್ನೆಸ್ ಡೇ, ಜಾಗತಿಕ ಜಾಗೃತಿಕ ದಿನವಾಗಿದ್ದು ಇದನ್ನ ಏಪ್ರಿಲ್ 5ರಿಂದ ಆಚರಿಸು ಎಸ್ಟಾಬ್ಲಿಷ್ಡ್ ಬೈ ದ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಆನ್ ಜುಲೈ 25, 2019. ಸೊ ಇದರ ಮೇನ್ ಉದ್ದೇಶವೇನೆಂದರೆ ಮಾನವ ಹಕ್ಕುಗಳನ್ನ ಎತ್ತಿ ಹಿಡಿಯುವುದು, ಶಾಂತಿಯನ್ನ ಪ್ರಸರಿಸುವುದು ಮತ್ತು ಒಂದು ಟೋಲರೆನ್ಸ್, ಸಹಿಷ್ಣುತೆ, ಒಳಗೊಳ್ಳುವಿಕೆ, ಅಂಡರ್ಸ್ಟ್ಯಾಂಡಿಂಗ್ ಏಕತೆ ಮತ್ತು ಐಕ್ಯತೆಯ ಸಂಸ್ಕಾರವನ್ನು ಇವರ ರಾಷ್ಟ್ರದಂತ ಹಬ್ಬಿಸುವುದರ ಮುಖ್ಯ ಉದ್ದೇಶವಾಗಿದೆ. ಡಿಕ್ಲೇರ್ಡ್ ದಿಸ್ ಡೇ ಟು ಕ್ರಿಯೇಟ್ ಕಂಡೀಷನ್ಸ್ ಆಫ್ ಸ್ಟಾಬಿಲಿಟಿ, ವೆಲ್ ಬೀಯಿಂಗ್ ಅಂಡ್ ಫ್ರೆಂಡ್ಲಿ ರಿಲೇಷನ್ಸ್, ಎಂಫಸೈಸಿಂಗ್ ದ ರೆಸ್ಪೆಕ್ಟ್ ಆಫ್ ಹ್ಯೂಮನ್ ರೈಟ್ಸ್ ಅಂಡ್ ಫಂಡಮೆಂಟಲ್ ಫ್ರೀಡಮ್ಸ್ ಫಾರ್ ಆಲ್ ರಿಗಾರ್ಡ್ಲೆಸ್ ಆಫ್ ರೇಸ್, ಸೆಕ್ಸ್, ಲ್ಯಾಂಗ್ವೇಜ್ ಆರ್ ರಿಲಿಜನ್. 25. ಸೊ ಇನ್ನೊಂದು ಇವತ್ತಿನ ಮುಖ್ಯ ಉದ್ದೇಶ ರಾಷ್ಟ್ರೀಯ ಸ್ವರಕ್ಷಣಾ ದಿನ ಏಪ್ರಿಲ್ 5 ದಿನವಾಗಿದೆ. ಜೀವನದ ಜಂಜಾಟದಲ್ಲಿ ನಾವು ಕೆಲವೊಮ್ಮೆ ನಮ್ಮ ಅಗತ್ಯಗಳು ಮತ್ತು ಯೋಗಕ್ಷೇಮತೆ ನಿರ್ಲಕ್ಷಿಸುತ್ತೇವೆ. ನಮ್ಮ ಮನಸ್ಸು ಮತ್ತು ದೇಹಕ್ಕೆ ಸೂಕ್ತ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕಾಗಿ ಸಾಕಷ್ಟು ವಿಶ್ರಾಂತಿ ಮತ್ತು ಆರೈಕೆ ಆಗುತ್ತೆ. ಈ ದಿನ ಉತ್ತಮ ಆರೋಗ್ಯಕ್ಕೆ ಆಧಾರವಾಗಿ ಸ್ವಯಂ ಆರೈಕೆಯ ಮಹತ್ವವನ್ನ ಒತ್ತಿ ಹೇಳುತ್ತದೆ. ಸೊ ಇದನ್ನು ಕೂಡ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯವರು ಕಡೆಗಿದ್ದಾರೆ. ಸೊ ಮತ್ತೊಮ್ಮೆ ನಿಮ್ಗೆ ಹೇಳ್ತಾ, ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ವಶನ್ ನೋಡೋಣ ಗೆಳೆಯರೆ. ಕೆಳಗಿನಲ್ಲಿ ಯಾವುದು ಪರೋಕ್ಷ ತೆರಿಗೆಗೆ ಸಂಬಂಧಿಸಿದೆ? ಕಾರ್ಪೊರೇಟ್ ಟ್ಯಾಕ್ಸ್, ಕ್ಯಾಪಿಟಲ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್, ಎಕ್ಸಸೈಸ್ ಡ್ಯೂಟಿ. ಸೊ ಸರಿಯಾದ ಉತ್ತರಗಳಿವೆ ಎಕ್ಸಸೈಸ್ ಡ್ಯೂಟಿ, ಅಬಕಾರಿ ಸುಂಕ ಅಂತ ಕರಿತೀವಿ ನಾವು. ಕನ್ನಡದಲ್ಲಿ ಅಂತ ಕರಿತೀವಿ, ಅಬಕಾರಿ ಸುಂಕ ಅಂತ ಕರಿತೀವಿ. ಇದು ಸರಿಯಾದ ಉತ್ತರ. ಸೊ ಪರೋಕ್ಷ ತೆರಿಗೆ ಸಂಗ್ರಹ ಏರಿಕೆ 20.18 ಲಕ್ಷ ಕೋಟಿ ಜಿಎಸ್ಟಿ ಸಂಗ್ರಹದ ದಾಖಲೆ. ಸೊ ಈ ವರ್ಷಗಳಿವೆ 2023-24 ಆರ್ಥಿಕ ವರ್ಷದಲ್ಲಿ 14.84 ಲಕ್ಷ ಕೋಟಿ ಪರೋಕ್ಷ ತೆರಿಗೆ ಸಂಗ್ರಹಕ್ಕೆ ಪರಿಷ್ಕೃತ ಗುರಿ ನಿಗದಿಯಾಗಿತ್ತು. ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅದ್ರ ಟಾರ್ಗೆಟ್ ಇಟ್ಕೊಂಡಿದ್ರು, ಬಟ್ ಅದನ್ನು ಮೀರಿ ಕೂಡ 20.18 ಲಕ್ಷ ಕೋಟಿ ಜಿಎಸ್ಟಿ ಸಂಗ್ರಹ ದಾಖಲೆಯಾಗಿದೆ. ಇದಕ್ಕಿಂತಲೂ ಹೆಚ್ಚು ತೆರಿಗೆ ಸಂಗ್ರಹವಾಗಿದೆ ಎಂದು ಕೇಂದ್ರ ಪರೋಕ್ಷ ತೆರಿಗೆಗಳು ಮತ್ತು ಕಸ್ಟಮ್ಸ್ ಮಂಡಳಿ ತಿಳಿಸಿದೆ. ಸೀಮಾ ಮತ್ತು ಅಬಕಾರಿ ಸುಂಕ ಒಳಗೊಂಡ ಪರೋಕ್ಷ ತೆರಿಗೆ ಸಂದರ್ಭದಲ್ಲಿ ಏರಿಕೆಯಾಗಿದೆ ಎಂದು ಸಿಬಿಡಿಟಿ ಅಧ್ಯಕ್ಷರು ಹೇಳಿದ್ದಾರೆ. ಸೊ ಕುಮಾರ್ ಅಗಲ್ ಕ್ಷೇತ್ರ ಅಧಿಕಾರಿಗೆ ಬರೆದಿರುವ ಪತ್ರದಲ್ಲಿ ಮಾಹಿತಿಯನ್ನ ನೀಡಿದ್ದಾರೆ. ಸೊ ಗೆಳೆಯರೆ ನೋಡಿ, ಭಾರತದ ಜಿಡಿಪಿ ಶೇಕಡ 7.5ರಷ್ಟು ಪ್ರಗತಿ ವಿಶ್ವ ಬ್ಯಾಂಕ್. ಸೊ ಈ ವರ್ಷದ ವಿಶ್ವ ಬ್ಯಾಂಕ್ ಹೇಳಿದೆ 2023-24ನೇ ಆರ್ಥಿಕ ವರ್ಷದಲ್ಲಿ ಭಾರತದ ಜಿಡಿಪಿ ಏನಿದೆ 7.5ರಷ್ಟು ಪ್ರಗತಿಯನ್ನ ಕಾಣಲಿದೆ ಎಂದು ವರ್ಲ್ಡ್ ಬ್ಯಾಂಕ್ ಹೇಳಿದೆ. ಸೊ ಈ ಮೊದಲು ಜಿಡಿಪಿ ಶೇಕಡ 6.3ರಷ್ಟು ಪ್ರಗತಿ ಕಾಣಲಿದೆ ಎಂದು ಅಂದಾಜಿಸಿತು. ಬುಧವಾರ ಬಿಡುಗಡೆಗೊಳಿಸಿರುವ ವರದಿಯಲ್ಲಿ ಇದನ್ನು ಪರಿಷ್ಕರಿಸಲಾಗಿದೆ. ಭಾರತದ ಹೂಡಿಕೆ ಹಾಗೂ ಉಪಭೋಗದ ಹೆಚ್ಚಳವಾಗಿದೆ. ಇದು ಆರ್ಥಿಕತೆಯ ವಿಸ್ತರಣೆ ಸಹಕಾರಿಯಾಗಿದೆ. ಅಲ್ಲದೆ ಸೇವಾ ಮತ್ತು ಕೈಗಾರಿಕಾ ವಲಯದ ಬೆಳವಣಿಗೆಯು ಈ ಸಾಧನೆಗೆ ನೆರವಾಗಲಿದೆ ಎಂದು ತಿಳಿಸಿದೆ. ಭಾರತದ ಆರ್ಥಿಕತೆಯು ನಿರೀಕ್ಷೆಗೂ ಮೀರಿ ಬೆಳವಣಿಗೆಯನ್ನು ದಾಖಲಿಸಿದೆ. ಪಾಕಿಸ್ತಾನ ಹಾಗೂ ಶ್ರೀಲಂಕಾದ ಆರ್ಥಿಕತೆ ಚೇತರಿಕೆ ಹಾದಿಯಲ್ಲಿದೆ ಎಂದು ಹೇಳಿದ್ದಾರೆ. ಸೊ ಇವತ್ತು MPC ಸಭೆ ನಡೀತದೆ. ಸೊ ನಾಳೆ ಅದರ ಡೀಟೇಲ್ ಬಗ್ಗೆ ಅದ್ರ ಬಗ್ಗೆ ಮಾತಾಡೋಣ. ಸೊ ಮಿಕ್ಕಿದ್ದು ಕಾರ್ಪೊರೇಟ್ ಟ್ಯಾಕ್ಸ್, ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್, ದೀಸ್ ಆರ್ ದಿ ಡೈರೆಕ್ಟ್ ಟ್ಯಾಕ್ಸಸ್ ಆಫ್ ಇಂಡಿಯಾ. So corporate tax, capital gain tax, income tax, these are the direct taxes of India. So ಭಾರತದ ಅತ್ಯಂತ ಶ್ರೀಮಂತ ಮಹಿಳೆ ಯಾರು ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಸಾವಿತ್ರಿ ಜಿಂದಾಲ್, ರೋಹಿಕಾ ಸೈರಸ್ ಮಿಸ್ತ್ರಿ, ರೇಖಾ ಜುಂಜುನ್ವಾಲಾ, ಕಿರಣ್ ಮಜುಮ್ದಾರ್ ಶಾ. ಸೊ ಸರಿಯಾದ ಉತ್ತರಗಳೇರಿ ಸಾವಿತ್ರಿ ಜಿಂದಾಲ್. ಸಾವಿತ್ರಿ ಜಿಂದಾಲ್ ಅವರು ಭಾರತದ ಅತ್ಯಂತ ಶ್ರೀಮಂತ ಮಹಿಳೆಯಾಗಿ ಹೊರಹೊಮ್ಮಿದ್ದಾರೆ. ಫೋರ್ಬ್ಸ್ ಏನೊಂದು ಸಂಸ್ಥೆಯು ಬಿಡುಗಡೆ ಮಾಡುತ್ತದೆ ವಿಶ್ವದ ಅತ್ಯಂತ ಶ್ರೀಮಂತರು ಯಾರು, ಅದರಲ್ಲಿ ಭಾರತದಲ್ಲಿ ಶ್ರೀಮಂತವನ್ನು ನೋಡಿದ್ರೆ ಸಾವಿತ್ರಿ ಜಿಂದಾಲ್ 4ನೇ ಸ್ಥಾನದಲ್ಲಿದ್ದಾರೆ. ಹಾಗಾದ್ರೆ ಒಟ್ಟು ಸ್ಥಾನವನ್ನು ಎಷ್ಟಿದೆ ಅಂತ ಕಮೆಂಟ್ ಮಾಡಿ ಗೆಳೆಯರಿ. ಸೊ ಭಾರತದ ಅತ್ಯಂತ ಶ್ರೀಮಂತ ವ್ಯಕ್ತಿ ಮುಖೇಶ್ ಅಂಬಾನಿ, ಎರಡನೇದಲ್ಲಿ ಗೌತಮ್ ಅಡಾನಿ ಅಂಡ್ ಗ್ರೂಪ್ಸ್ ಆಫ್ ಕಂಪನೀಸ್, ಶಿವ್ ನಾಡಾರ್. ಸೊ ಸಾವಿತ್ರಿಬಾಯಿ ಜಿಂದಾಲ್ ಅವರು 4ನೇ ಸ್ಥಾನದಲ್ಲಿದ್ದಾರೆ ಒಟ್ಟು, ಬಟ್ ಅವರು ಮಹಿಳೆಯರ ಪಟ್ಟಿಲ್ ಪ್ರಥಮ ಸ್ಥಾನದಲ್ಲಿ ಬರುತ್ತಾರೆ. 33.5 ಬಿಲಿಯನ್ ಡಾಲರ್ ಅಷ್ಟು ಅವರ ಆಸ್ತಿ ಒಳಗಿದೆ. ರೋಹಿಕಾ ಸೈರಸ್ ಮಿಸ್ತ್ರಿ ಇವರ ಸೆಕೆಂಡ್ ರಿಚೆಸ್ಟ್ ವುಮೆನ್ ಇನ್ ದ ಇಂಡಿಯಾ. ಸೊ ರೇಖಾ ಜುಂಜುನ್ವಾಲಾ ಇವರು ಥರ್ಡ್ ರಿಚೆಸ್ಟ್ ಪರ್ಸನ್. ಕಿರಣ್ ಮಜುಮ್ದಾರ್ ಸರ್ ಇವರು ಬಯೋಕಾನ್ ಕಂಪನಿಯ ಫೌಂಡರ್, ಇವರು 9th ಪೊಸಿಷನ್ ಅಲ್ಲಿ ಇದ್ದಾರೆ. ಸೊ ಇದು ವಿಶ್ವದ ಅತ್ಯಂತ ಶ್ರೀಮಂತರ ಮಹಿಳೆಯರು. ಭಾರತದ ಅತ್ಯಂತ ಶ್ರೀಮಂತ ಮಹಿಳೆಯರು. ಸೊ ಕ್ಯಾನ್ಸರ್ಗಾಗಿ ಭಾರತದ ಮೊದಲ ಸ್ವದೇಶಿ ನಿರ್ಮಿತ ಜೀನ್ ಚಿಕಿತ್ಸೆಯನ್ನು ಎಲ್ಲಿ ಪ್ರಾರಂಭಿಸಲಾಗಿದೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. IIT ಬಾಂಬೆ,
ಏಮ್ಸ್ ಡೆಲ್ಲಿ, ಐಐಟಿ ಮದ್ರಾಸ್, ಐಐಸಿ ಬೆಂಗಳೂರು. ಸರಿಯಾದ ಉತ್ತರ ಗೆಳೆಯರೆ ಐಐಟಿ ಬಾಂಬೆ. ಸರಿಯಾದ ಉತ್ತರ ಐಐಟಿ ಬಾಂಬೆ. ಸೊ ನೋಡಿ ಗೆಳೆಯರೆ, ಭಾರತದ ಮೊದಲ ದೇಸಿ ಕ್ಯಾನ್ಸರ್ ಚಿಕಿತ್ಸೆಗೆ ಸೆಲ್. ಸೊ ಕಾರ್ ಟಿ ಸೆಲ್ ಅಂಡ್ ಎಲ್ಲ ಗೆಳೆಯದು ಕಾರ್ ಟಿ ಸೆಲ್ ಕ್ಯಾನ್ಸರ್ ಚಿಕಿತ್ಸಾ ಪದ್ಧತಿಗೆ ದ್ರೌಪದಿ ಮುರ್ಮು ಚಾಲನೆ ನೀಡಿದ್ರು. ಗುರುವಾರ ಮಹಾರಾಷ್ಟ್ರದ ಪೊವೆನಲ್ಲಿ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಇದನ್ನು ಲೋಕಾರ್ಪಣೆ. ಈ ಚಿಕಿತ್ಸಾ ವಿಧಾನ ಐಐಟಿ ಬಾಂಬೆ, ಇಲ್ಲಿದೆ ನೋಡಿ, ಐಐಟಿ ಬಾಂಬೆ ಮತ್ತು ಟಾಟಾ ಮೆಮೋರಿಯಲ್ ಸೆಂಟರ್ ಜಂಟಿಯಾಗಿ ಅಭಿವೃದ್ಧಿಗೊಳಿಸಿದೆ. ಇದರಿಂದಾಗಿ ಸುಮಾರು ಎಷ್ಟು ಜನರಿಗೆ 4 ಕೋಟಿ ರೂಪಾಯಿ ತಗುಲುತ್ತಿದ್ದ ಚಿಕಿತ್ಸಾ ವಿಧಾನ ಗಣನೀಯವಾಗಿ ಕಡಿಮೆ ಆಗಿದೆ. ಯಾವ್ಯಾವ ಒಂದು ಮಾತು ಹೇಳಿದ್ರು, ಇದು ಅಫೋರ್ಡೆಬಲ್ ಅಂಡ್ ಅಕ್ಸೆಸೇಬಲ್ ಅಂತ ಈ ಟ್ರೀಟ್ಮೆಂಟ್ ಇದೆ. ಸೊ ಇದನ್ನು ಕ್ಯಾನ್ಸರ್ಗಾಗಿ ಬಳಸುತ್ತಾರೆ. ಸೊ ಈ ಚಿಕಿತ್ಸಾ ವಿಧಾನದಿಂದ ಹಲವು ವಿಧದ ಕ್ಯಾನ್ಸರ್ ಗಳನ್ನು ಗುಣಪಡಿಸಬಹುದಾಗಿದೆ. ನೆಕ್ಸ್ಟ್ SAR-19 ಕಾರ್ ಟಿ ಅಂಡ್ ಸೆಲ್ ಚಿಕಿತ್ಸಾ ವಿಧಾನ ಮೊದಲ ಸ್ವದೇಶಿ ಅಭಿವೃದ್ಧಿಪಡಿಸಿದ. ಇದನ್ನು ಕೂಡ ನೆನಪಿಟ್ಟರೆ, ನೆಕ್ಸ್ಟ್ SAR-19 CAR T ಸೆಲ್ ಚಿಕಿತ್ಸಾ ವಿಧಾನವು ಮೊದಲ ಸ್ವದೇಶಿ ಅಭಿವೃದ್ಧಿಪಡಿಸಿದ ಕಾರ್ ಟಿ ಸೆಲ್ ಚಿಕಿತ್ಸಾ ವಿಧಾನವಾಗಿದೆ. ಸೊ ಕಾರ್ ಟಿ ಸೆಲ್ ಅಂದ್ರೆ ಗೆಳೆಯರೆ, ಕಾರ್ ಟಿ ಸೆಲ್ ಆಲ್ಸೋ ನೋನ್ ಎಸ್ chimeric antigen receptor T cell therapy is a groundbreaking approach in cancer treatment. Let me break down for you. So what CAR T cell andre ಏನು? CAR T cell therapy uses your own immune system to fight cancer. So doctors extract the type of WBC, white blood cell ಅಂತ ಕರೀತೀವಿ. ಸೊ ಅದನ್ನ ತಗೊಂಡು from your body. These T cells are genetically modified in a lab to enhance their ability to target cancer cells. ಸೊ WBC ಅನ್ನ ಹೊರಗಡೆ ತೆಗೆದುಕೊಂಡು ಅದರ ಮೇಲೆ ಚಿಕಿತ್ಸೆ ಮಾಡಿ ಅದನ್ನ ಮತ್ತೆ ಇಂಜೆಕ್ಟ್ ಮಾಡಿದಾಗ ಅದು ಕ್ಯಾನ್ಸರ್ ವಿರುದ್ಧ ಹೋರಾಡಲು ಇನ್ನೂ ಜಾಸ್ತಿ ಪವರ್ಫುಲ್ ಆಗುತ್ತದೆ. So these T cells are genetically modified in a lab to enhance their ability to target the cancer cells. Millions of these modified T cells are then infused back into your ಬಾಡಿ. ಸೊ ಇದು ಕಾರ್ ಟಿ ಸೆಲ್ ಥೆರಪಿಯ ಬಗ್ಗೆ ಆಗಿದ್ದು. ಸೊ ನೆನಪಿಡ್ರಿ, ಭಾರತದ ಮೊದಲ ದೇಸಿ ಕ್ಯಾನ್ಸರ್ ಚಾಲನೆ ಹೆಸರೇನು? ಕಾರ್ ಟಿ ಸೆಲ್ ಥೆರಪಿ. ಕಾರ್ ಟಿ ಸೆಲ್ ಥೆರಪಿ ಅದರ ವಿಸ್ತೃತ ರೂಪ ಚಿಮೆರಿಕ್ ಆಂಟಿಜೆನ್ ರಿಸೆಪ್ಟರ್ ಟಿ ಸೆಲ್ ಥೆರಪಿ. ಸೊ ಅದಾದ್ಮೇಲೆ ನೆಕ್ಸ್ಟ್ SAR-19 ಕಾರ್ ಟಿ ಸೆಲ್ ಚಿಕಿತ್ಸಾ ವಿಧಾನ ಮೊದಲು ಎಲ್ಲಿ ಅಭಿವೃದ್ಧಿ ಐಐಟಿ ಬಾಂಬೆ ವಿತ್ ಟಾಟಾ ಮೆಮೋರಿಯಲ್ ಜೊತೆ. ಸೊ WHO ಸಾರ್ವಜನಿಕ ಆರೋಗ್ಯಕ್ಕಾಗಿ ಜನರಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಿಜಿಟಲ್ ಆರೋಗ್ಯ ಪ್ರವರ್ತಕವನ್ನು ಯಾವ ಪ್ರವರ್ತಕವನ್ನ ಪ್ರಾರಂಭಿಸಿದೆ ಅಂದ್ರೆ ಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಿಜಿಟಲ್ ಹೆಲ್ತ್ ಪ್ರಮೋಟರ್. ಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಿಜಿಟಲ್ ಹೆಲ್ತ್ ಪ್ರಮೋಟರ್ ಎಂಬುದನ್ನ ಪ್ರಾರಂಭಿಸಿ ಅದರ ಹೆಸರೇನು? ಸಾರಾ MyCGHS iOS ಆಪ್ ಐರಿಸ್ ಸಿರತ್. ಸೊ ಸರಿಯಾದ ಉತ್ತರಗಳಿರು, ನೀವೇ ನೋಡಿ. ಸಾರಾ ಇದು ಸರಿಯಾದ ಉತ್ತರ. ಇದನ್ನ WHO ಅವರು ಡಿಜಿಟಲ್ ಹೆಲ್ತ್ ಪ್ರಮೋಷನ್ ಗೋಸ್ಕರ ಮಾಡಿದ್ದಾರೆ. ಸೊ MyCGHS iOS ಇದನ್ನು ಮಿನಿಸ್ಟ್ರಿ ಆಫ್ ಹೆಲ್ತ್ ಮಿನಿಸ್ಟರ್ ಕೂಡ ಲಾಂಚ್ ಮಾಡಿದ್ರು. ಇದು ಒಂದು ಭಾರತದಲ್ಲಿ ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ ಯೋಜನೆ ಎಂಬ ಯೋಜನೆ ಇದೆ. ಆ ಯೋಜನೆಗೆ ಸಂಪೂರ್ಣವಾಗಿ ಹೆಲ್ಪ್ ಮಾಡುತ್ತದೆ ಈ ಆಪ್ ಇದು. ಸೊ MyCGHS is also launched by yesterday only they have launched this one. So that is a MyCGHS iOS app is launched by Ministry of Health India. So SARA is related to WHO. ಇದರಿಂದ ಏನಾಗುತ್ತೆ ಹೇಳಿದ್ರೆ ವರ್ಲ್ಡ್ ಹೆಲ್ತ್, ಸೊ ಅಪ್ಕಮಿಂಗ್ ನೆಕ್ಸ್ಟ್ ವರ್ಲ್ಡ್ ಹೆಲ್ತ್ ಡೇ ಬರ್ತಾ ಇಲ್ಲ, ವಿಶ್ವ ಆರೋಗ್ಯ ದಿನ. ಸೊ ಮೈ ಹೆಲ್ತ್ ಮೈ ರೈಟ್ ಎಂದು ಕೇಂದ್ರೀಕರಿಸುವುದಾಗಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ has introduced ಸಾರಾ, a digital health promoter prototype powered by generative artificial intelligence. ಸೊ ಸಾರಾದ ವಿಸ್ತೃತ ರೂಪ ಏನೆಂದರೇನು? ಸ್ಮಾರ್ಟ್. S means smart, A means artificial intelligence, R means resource, then A means assistance for health. It represents an evolution of AI powered health information avatars utilizing new language models. ಹೊಸ ಭಾಷೆಯ ಒಂದು ಮಾದರಿಯನ್ನ ಅದು ಹಾಕೊಂಡು ಕಟಿಂಗ್ ಏಜ್ ಟೆಕ್ನಾಲಜಿ. ಸಾರಾ ಎಂಗೇಜಸ್ 24 hours in 8 languages. ಎಕ್ಸಾಂಪಲ್ ಬರುವ ಶಕ್ಯತೆ ಇರುತ್ತದೆ. 8 languages on a various health topics accessible via any device. Its purpose is to provide an additional tool for people to realize their rights to health regardless of their location. So WHO Director General is there, Dr. Tedros Adhanom Ghebreyesus. So Tedros ಇದೆ WHO ಸಿಂಬಲ್ ಇರ್ತಕ್ಕಂಥ. ಸೊ ಅ ಸ್ಮಾರ್ಟ್ AI ರಿಸೋರ್ಸ್ ಅಸಿಸ್ಟೆಂಟ್ ಫಾರ್ ಹೆಲ್ತ್. ನೆನ್ಪಿಡಿದ್ರೆ ವಿಸ್ತೃತ ರೂಪವನ್ನ ನೆನ್ಪಿಡಿರಿ. ಇದನ್ನ ಯಾರು ಲಾಂಚ್ ಮಾಡಿದ್ರೆ? WHO. ಇದನ್ನು ಎಷ್ಟು ಭಾಷೆಯಲ್ಲಿ ಲಾಂಚ್ ಮಾಡಿದ್ರೆ? 8 ಭಾಷೆಯಲ್ಲಿ. ಇದು 24 ಭಾಷೆಯನ್ನು ಅವೈಲೇಬಲ್ ಇರುತ್ತೆ. ಇದು ಒಂದು AI ಟೂಲ್ ಆಗಿದೆ, ಜನರೇಟಿವ್ AI ಟೂಲ್ ಆಗಿದೆ, ಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ನೆನ್ಪಿಡಿರಿ.
ಸೊ ಮುಂದಿನ ಪ್ರಶ್ನೆ, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯು ಕೇಂದ್ರ ವಲಯದ ಯೋಜನೆಯಾಗಿದ್ದು ಇದನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸ್, ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇ, ಮಿನಿಸ್ಟ್ರಿ ಆಫ್ ಲಾ, ಮಿನಿಸ್ಟ್ರಿ ಆಫ್ ಹೆಲ್ತ್. ಸೊ ಸರಿಯಾದ ಉತ್ತರಗಳಿವೆ ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸ್ ಇದು ಸರಿಯಾದ ಉತ್ತರ. ಸೊ ಇದರ ಬಗ್ಗೆ ಹೇಳ್ಬೇಕಂದ್ರೆ ಗೆಳೆಯರೆ, ಇದು 1ನೇ ಹಂತದಲ್ಲಿ 5% ಬಡ್ಡಿ ದರದಲ್ಲಿ 1 ಲಕ್ಷ ರೂಪಾಯಿಯನ್ನು ಕೊಡಲಾಗುತ್ತದೆ. ಇದರ ಮುಖ್ಯ ಉದ್ದೇಶ ಕೋಲಾಟರಲ್ ಫ್ರೀ. ಇದು ಕೋಲಾಟರಲ್ ಅಡಮಾನ ಅಂತ ಏನು ಕರೀತೀವಿ, ಇದನ್ನ ಅಡಮಾನ ಇಡುವ ಅವಶ್ಯಕತೆ ಇಲ್ಲ. ಜೀರೋ ಕೋಲಾಟರಲ್ ಫ್ರೀ ನಿಮಗೆ 1 ಲಕ್ಷವರೆಗೆ 5% ಬಡ್ಡಿ ದರದಲ್ಲಿ ಸಿಗುತ್ತದೆ. 2ನೇ ಹಂತದಲ್ಲಿ 5% ಬಡ್ಡಿ ದರದಲ್ಲಿ 2 ಲಕ್ಷವರೆಗೆ ಸಾಲ ಮತ್ತು ಸಾಲ ಅವಧಿ 30 ತಿಂಗಳು. ಇಲ್ಲಿ ನೋಡಿ, ಮೊದಲನೇ ಸಾಲದ ಅವಧಿ 18 ತಿಂಗಳಿದ್ದು 2ನೇ ಸಾಲದ ಅವಧಿ 38. ಕೌಶಲ್ಯ ತರಬೇತಿಯನ್ನು ನೀಡಲಾಗುವುದು. ಸೊ ಸ್ಟೈಪಂಡ್ ರೂಪಾಯಿ ತರಬೇತಿ ಅವಧಿಯಲ್ಲಿ ನಿಮಗೆ 500 ರೂಪಾಯಿ ಕೂಡ ನೀಡಲಾಗುತ್ತದೆ. ನೀವೇನಾದ್ರೂ ಇದರ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ನೀವು ನೋಂದಣಿಯನ್ನು ಮಾಡಿಕೊಂಡಾಗ ನೀವು ಅದೇನಾದ್ರೂ ಕೆಲಸವನ್ನು ಮಾಡಿದಲ್ಲಿ 500 rupees stipend. So if your first loan has 1 lakh and 5% interest rate with a time period is 18 months. So second loan payment is 2 lakhs 5% interest rate plus 30 month as a loan period. So ರೂಪಾಯಿ 15,000 ವರೆಗಿನ ಟೂಲ್ ಕಿಟ್ ಖರೀದಿಸಲು ನೀಡಲಾಗುತ್ತದೆ. ಸೊ ಪ್ರೋತ್ಸಾಹ 100 ರಿಂದ ₹1 ಪ್ರತಿ ಡಿಜಿಟಲ್ ವಹಿವಾಟು ಪ್ರತಿದಿನ ಆಗಬೇಕು. ಸೊ ಪ್ರಧಾನಮಂತ್ರಿ ವಿಶ್ವಕರ್ಮ ಪ್ರಮಾಣ ಪತ್ರ ಮತ್ತು ಸರ್ಟಿಫಿಕೇಟ್ ಮತ್ತು ಗುರುತಿನ ಚೀಟಿಯನ್ನು ನೀಡಲಾಗುವುದು. ಸೊ ಕೆಳಗಡೆ ನಾವು ನೆಕ್ಸ್ಟ್ ಪ್ರೀವಿಯಸ್ ವಿಡಿಯೋಗಳು ಕೂಡ ಡಿಸ್ಕಷನ್ ಮಾಡಿದ್ರೆ ಆ ವಿಡಿಯೋ ನಾವು ಲಿಂಕ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀವಿ. ಸೊ ಜಸ್ಟ್ ಯು ಕ್ಯಾನ್ ವಾಚ್ ವಿತ್ ದ ಟೈಮ್ ಪೀರಿಯಡ್. ಸೊ ಜಸ್ಟ್ ಕ್ಲಿಕ್ ಆನ್ ದಟ್ ಟೈಮ್, ಜಸ್ಟ್ ವಾಚ್ ದ ವಿಡಿಯೋ. ಸೊ ಇದು ವಿಶ್ವಕರ್ಮ ಯೋಜನೆ ಬಗ್ಗೆ ಮೇನ್ ಉದ್ದೇಶಗಳು. ಇದರ ಕೋಲಾಟರಲ್ ಫ್ರೀ, ಇಟ್ ವಿಲ್ ಬಿ ಫಾರ್ ಸ್ಟ್ರೀಟ್ ವೆಂಡರ್ಸ್, ಇಟ್ ವಿಲ್ ಬಿ ಫಾರ್ those are the total recognized 18 recognized occupations are there. ಇದರಲ್ಲಿ ಬಡಿಗರು, ಕಮ್ಮಾರರು, ಚೆಮ್ಮಾರರು, ನೇಕಾರರು, ನೇಗಾರರು ಎಲ್ಲರೂ ಟೋಟಲ್ 18 ಜನರಿಗೆ ಈ ಒಂದು ಯೋಜನೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಸೊ ಇದು ಮೊದಲನೇ ಹಂತ, ಎಲ್ಲ ಡೀಟೇಲ್ ಆಗಿ ಕೊಟ್ಟು ಓದಿದೀನಿ. ಸೊ ನೆಕ್ಸ್ಟ್ ನೋಡೋದ್ರೆ ಫಿಫಾಸ್ ರ್ಯಾಂಕ್ ಅಂದ್ರೆ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಫುಟ್ಬಾಲ್ ಅಸೋಸಿಯೇಷನ್ ರ್ಯಾಂಕಿಂಗ್ ನಲ್ಲಿ ಭಾರತದ ಸ್ಥಾನ ಎಷ್ಟಿದೆ? 121, 123, 124, 125. ಸೊ ಸರಿಯಾದ ಉತ್ತರಗಳಿವೆ 121. ಸೊ ಫಿಫಾ ರ್ಯಾಂಕಿಂಗ್ 121ನೇ ಸ್ಥಾನಕ್ಕೆ ಕುಸಿದ ಭಾರತ ತಂಡ 3 ತಿಂಗಳಲ್ಲಿ 19ನೇ ಸ್ಥಾನಕ್ಕೆ ಕುಸಿದ ಭಾರತ ಪುರುಷರ ಫುಟ್ಬಾಲ್ ತಂಡ ಫಿಫಾ ರ್ಯಾಂಕಿಂಗ್ ನಲ್ಲಿ 121 ಸ್ಥಾನಕ್ಕೆ ಕುಸಿದಿದೆ. 2026ರ ಫಿಫಾ ವಿಶ್ವಕಪ್ ಅರ್ಹತಾ ಟೂರ್ನಿಯಲ್ಲಿ ಕಳಪೆ ಪ್ರದರ್ಶನ ಮುಂದುವರಿಸಿರುವ ಭಾರತ ಗುರುವಾರ ಪ್ರಕಟಗೊಂಡ ನೂತನ ಪಟ್ಟಿಯಲ್ಲಿ 4ನೇ ಸ್ಥಾನ ಕೆಳಕ್ಕೆ ಜಾರಿದೆ. ಇದರೊಂದಿಗೆ ಭಾರತ ಕಳೆದ 3.5 ತಿಂಗಳಲ್ಲಿ 19 ಸ್ಥಾನ ಕುಸಿತ ಕಂಡಂತಾಗಿದೆ. ಸೊ ಡಿಸೆಂಬರ್ನಲ್ಲಿ 102ನೇ ಸ್ಥಾನದಲ್ಲಿದ್ದ ಭಾರತ ಇತ್ತೀಚೆಗಷ್ಟೇ 15 ಸ್ಥಾನ ಕುಸಿತ ಕಂಡು 117 ಸ್ಥಾನದಲ್ಲಿತ್ತು. ಆದರೆ ವಿಶ್ವಕಪ್ ಅರ್ಹತಾ ಟೂರ್ನಿಯಲ್ಲಿ ಅಫ್ಘಾನಿಸ್ತಾನದ ವಿರುದ್ಧ ತವರಲ್ಲೇ ಆಘಾತಕಾರಿ ಸೋಲುಂಡ ಹಿನ್ನೆಲೆಯಲ್ಲಿ ರ್ಯಾಂಕಿಂಗ್ ಅನ್ನ ಹಿಂಬಡ್ತಿ ಪಡೆದಿದೆ. ಸೊ ಈಗ ಅದು 121ನೇ ಸ್ಥಾನದಲ್ಲಿದೆ. ಸೊ ಇಂಡಿಯಾಸ್ ವೇಟ್ ಲಿಫ್ಟರ್ ಇಂದ್ರಾಯಣಿ ದೇವಿ won the bronze medal at the IWF International Wrestling Federation World Cup 2024 ಇಲ್ಲಿ ಫುಕೆಟ್ ಇನ್ ಥೈಲ್ಯಾಂಡ್ ಅಲ್ಲಿ ನಡೆಯಲಾಗಿತ್ತು. ಇವರು ಪ್ರಥಮ ಬಾರಿಗೆ IWF ವರ್ಲ್ಡ್ ಕಪ್ 2024 ಅಲ್ಲಿ ಸಿಲ್ವರ್ ಮೆಡಲ್ ಗೆದ್ದಿರತಕ್ಕಂತ ಮಹಿಳೆ. ಸೊ ದಿನಕ್ಕೊಂದು ಪ್ರಶ್ನೆ ಪೇಪರ್ ಲಿಸ್ಟ್. ಭಾರತದಲ್ಲಿ ಯಾವ ದಿನಾಂಕದಂದು ಭಾರತೀಯ ಸೇನಾ ದಿನವನ್ನು ಆಚರಿಸಲಾಗುತ್ತದೆ? ಏಪ್ರಿಲ್ 18 ಜನವರಿ, 10 ಜನವರಿ, 17 ಜನವರಿ, 15 ಜನವರಿ. ಸರಿಯಾದ ಉತ್ತರಗಳಿವೆ 15 ಜನವರಿ. ಸೊ ಸಮ್ಮರಿ ಆಫ್ ದಿ ಕ್ವಶನ್ಸ್. ಮೌಂಟ್ ಎವರೆಸ್ಟ್ ನೇಪಾಳದಲ್ಲಿ ಈ ಹೆಸರಿನಿಂದ ಕರೆಯಲಾಗುವುದು. ಆಪ್ಷನ್ 3 ದಟ್ ಇಸ್ ಸಾಗರ್ ಮಾತಾ. ಸೆಂಟರ್ ಫಾರ್ ಸೆಲ್ಯುಲರ್ ಅಂಡ್ ಮಾಲಿಕ್ಯುಲರ್ ಬಯಾಲಜಿಯ ಕೇಂದ್ರ ಕಚೇರಿ ಇರುವ ಸ್ಥಳ ಹೈದರಾಬಾದ್. ಈ ಕೆಳಗಿನ ಯಾವ ವಿಧದ ಅರ್ಥವ್ಯವಸ್ಥೆಯಲ್ಲಿ ಎಲ್ಲಾ ಉತ್ಪಾದನಾ ಸಾಧನ ಮತ್ತು ಸಂಪನ್ಮೂಲಗಳ ಒಡೆತನ ಮತ್ತು ನಿಯಂತ್ರಣವನ್ನ ಸರ್ಕಾರ ಹೊಂದಿರುತ್ತದೆ? ಎರಡನೇದು ಸಮಾಜವಾದಿ ಅರ್ಥ, ಸೋಷಿಯಲಿಸ್ಟ್ ಎಕಾನಮಿ ಅಂತ ಕರಿತೀವಿ ನಾವು. ಸೊ ಕ್ಯಾಪಿಟಲಿಸ್ಟ್ ಎಕಾನಮಿ, ಮಿಕ್ಸ್ಡ್ ಎಕಾನಮಿ, ನನ್ ಆಫ್ ದಿ ಅಬೋ. ಸೋಷಿಯಲಿಸ್ಟ್ ಎಕಾನಮಿ, ಇದು ಸೋಷಿಯಲಿಸ್ಟ್ ಎಕಾನಮಿ. ಇದರಲ್ಲಿ ಎಲ್ಲಾ ಉತ್ಪಾದನಾ ಸಾಧನ ಮತ್ತು ಸಂಪನ್ಮೂಲಗಳ ಒಡೆತನ, ಓನರ್ಶಿಪ್ ಅಂಡ್ ಕಂಟ್ರೋಲ್ ಏನಿರುತ್ತೆ ಗವರ್ಮೆಂಟ್ ಅದಿರುತ್ತದೆ. ಸೊ ಅರ್ಥಶಾಸ್ತ್ರದಲ್ಲಿ ಸೂಕ್ಷ್ಮ ಮತ್ತು ಸಮಗ್ರ ಎಲ್ಲ ಪರಿಕಲ್ಪನೆಗಳನ್ನ ಪರಿಚಯಿಸಿದವರು ರಾಗ್ನರ್ ಫ್ರಿಚ್. ಈ ಕೆಳಗಿನವುಗಳಲ್ಲಿ ಅರ್ಥವ್ಯವಸ್ಥೆ ದ್ವಿತೀಯ ವಲಯದಲ್ಲಿ ಕಂಡುಬರುವ ಅಂಶಗಳು ಯಾವುವು? ಸಾರ್ವಜನಿಕ ಆಡಳಿತ, ಗಣಿಗಾರಿಕೆ, ಮೀನುಗಾರಿಕೆ, ಸಾರಿಗೆ. ಸರಿಯಾದ ಉತ್ತರಗಳಿವೆ ಬಿ ಮಾತ್ರ, ಇದು ಗಣಿಗಾರಿಕೆ. ಕೆಳಗಿನ ಅರ್ಥ ದ್ವಿತೀಯ ವಲಯದಲ್ಲಿ ಅಂದ್ರೆ
ಫಸ್ಟ್ ಸೆಕ್ಟರ್, ಸೆಕೆಂಡ್ ಸೆಕ್ಟರ್, ಥರ್ಡ್ ಸೆಕ್ಟರ್. ಫಸ್ಟ್ ಸೆಕ್ಟರ್ ಅಲ್ಲಿ ಅಗ್ರಿಕಲ್ಚರ್, ಸೆಕೆಂಡ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಥರ್ಡ್ ಇಸ್ ಸರ್ವಿಸ್ ಸೆಕ್ಟರ್ ಅಂತ ಕರಿತೀವಿ. ಸೊ ಸಾರ್ವಜನಿಕ ಆಡಳಿತ ಇಸ್ ಸರ್ವಿಸ್ ಸೆಕ್ಟರ್. ಥರ್ಡ್ ಕ್ಯಾಟಗರಿ ಗಣಿಗಾರಿಕೆ ಇಸ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಸೆಕೆಂಡ್ ಸೆಕ್ಟರ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಮೀನುಗಾರಿಕೆ ಇಟ್ಸ್ ಫಿಶಿಂಗ್. ಸೊ ಇದು ಫಸ್ಟ್ ಸೆಕ್ಟರ್ ಅಲ್ಲಿ ಬರುತ್ತೆ. ಸಾರಿಗೆ ಅಗೇನ್ ಸರ್ವಿಸ್ ಬೇಸ್ಡ್. ಸೊ ಗಣಿಗಾರಿಕೆ ಇದು ಸೆಕೆಂಡ್ ಸೆಕ್ಟರ್ ಅಲ್ಲಿ ಕೂಡ ಕಂಡು ಬರುತ್ತದೆ. ಸೊ ಈ ಕೆಳಗಿನ ಯಾವುದು ನಿರ್ದಿಷ್ಟ ವಸ್ತುಗಳು ಮತ್ತು ಸೇವೆಗಳ ಸಾಮಾನ್ಯ ಸಗಟು ವ್ಯಾಪಾರ ಬೆಲೆಗಳಾದ ಬದಲಾವಣೆ ಕಂಡಿದೆ? ಒಂದು ಹೋಲ್ಸೇಲ್ ಪ್ರೈಸ್, ಇನ್ನೊಂದು ರಿಟೇಲ್ ಪ್ರೈಸ್. ಸಗಟು ಅಂದ್ರೆ ರಿಟೇಲ್ ಪ್ರೈಸ್ ವ್ಯಾಪಾರದಲ್ಲಿ. ಸೊ ಸಗಟು ಬೆಲೆ ಸೂಚ್ಯಂಕ, ಸಂವೇದಿ ಸೂಚ್ಯಂಕ, ಗ್ರಾಹಕರ ಬೆಲೆ ಸೂಚ್ಯಂಕ, ಆದಾಯ ಸೂಚ್ಯಂಕ. ಇದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತಾನು ಕರಿತೀವಿ. ಅದಕ್ಕೆ ಸಿಪಿಐ. ಸೊ ಉತ್ತರ ಸರಿಯಾದ ಉತ್ತರ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಸೊ PSI CR ಸಿವಿಲ್ ಕಾನ್ಸ್ಟೇಬಲ್ ಗೆ ಮಾರ್ಬಲ್ ಯಾವ ಶಿಲೆಗೆ ಉದಾಹರಣೆಯಾಗಿದೆ? ಸೆಡಿಮೆಂಟರಿ ರಾಕ್, ಟೈಪ್ಸ್ ಆಫ್ ರಾಕ್ಸ್, ವೋಲ್ಕಾನಿಕ್ ರಾಕ್ಸ್, ಪ್ಲೂಟೋನಿಕ್ ರಾಕ್ಸ್, ಮೆಟಮಾರ್ಫಿಕ್ ರಾಕ್ಸ್. ಸೊ ಸರಿಯಾದ ಉತ್ತರಗಳಿವೆ ಮೆಟಮಾರ್ಫಿಕ್ ರಾಕ್. ಮಾರ್ಬಲ್ ಇದು ಮೆಟಮಾರ್ಫಿಕ್ ಶಿಲೆಯ ಉದಾಹರಣೆಯಾಗಿದೆ. ಸೊ ಎರಡನೇ ಕ್ವಶನ್, ಈ ವಾಯು ಮಾಲಿನ್ಯದ ಆಮ್ಲ ಮಳೆ ಉಂಟಾಗುತ್ತೆ. ಅಸಿಡಿಕ್ ರೇನ್ ಅಂತ ಏನ್ ಕರಿತೀವಿ ನಾವು ಇಂಗ್ಲಿಷ್ ಅಲ್ಲಿ, ಅದು ಆಮ್ಲ ಮಳೆಯಿಂದ ಉಂಟಾಗುತ್ತೆ. ನೈಟ್ರಸ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಮಿಥೇನ್. ಸೊ ಸರಿಯಾದ ಉತ್ತರಗಳಿವೆ ನೈಟ್ರೋಜನ್ ಆಕ್ಸೈಡ್. ನೈಟ್ರೋಜನ್ ಆಕ್ಸೈಡ್. ಸೊ ಕೆಳಗಿನ ಜ್ವಾಲಾಮುಖಿಯಲ್ಲಿ ಯಾವುದನ್ನು ಮೆಡಿಟರೇನಿಯನ್ ಲೈಟ್ ಹೌಸ್ ಎಂದು ಕರೆಯಲಾಗುತ್ತದೆ? ಎಟ್ನಾ, ವೆಸುವಿಯಸ್, ಕಿಲಿಮಂಜಾರೋ, ಸ್ಟ್ರಾಂಬೋಲಿ. ಸೊ ಸರಿಯಾದ ಉತ್ತರಗಳಿವೆ ಸ್ಟ್ರಾಂಬೋಲಿ. ಸರಿಯಾದ ಉತ್ತರ ಸ್ಟ್ರಾಂಬೇಲಿ. ಸೊ ಸೌರ ವಿಕಿರಣ ಅಂದ್ರೆ ಸೌರ ವಿಕಿರಣವು ಈ ಪ್ರಮುಖ ಪಾತ್ರವನ್ನು ವಹಿಸಿ: ನೀರಿನ ಚಕ್ರ, ಸಾರಜನಕ ಚಕ್ರ, ಇಂಗಾಲ ಚಕ್ರ, ಆಮ್ಲಜನಕ ಚಕ್ರ. ಸರಿಯಾದ ಉತ್ತರಗಳಿವೆ ನೀರಿನ ಚಕ್ರ, ವಾಟರ್ ವೇಪರೈಸೇಷನ್ ಅಂತ ಏನು ಕರಿತೀವಿ ನಾವು. ಸೊ ಸೌರ ವಿಕಿರಣವು ಈ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಭಾರತದಲ್ಲಿ ಎಷ್ಟು ಕೃಷಿ ಹವಾಮಾನ ವಲಯಗಳನ್ನು ಕಂಡು ಬರುತ್ತವೆ? ಅಗ್ರಿಕಲ್ಚರ್ ಝೋನ್ ಅಂತ ಏನು ಕರಿತೀವಿ, ಅಗ್ರಿಕಲ್ಚರ್ ಅಟ್ಮಾಸ್ಫಿಯರಿಕ್ ಝೋನ್ ಅಂತ ಏನು ಕರಿತೀವಿ. ಸರಿಯಾದ ಉತ್ತರಗಳಿವೆ ಎ 15 ಝೋನ್ಗಳನ್ನ ಹೊಂದಿದೆ. 15 ಝೋನ್ಗಳನ್ನ ಹೊಂದಿದೆ. ಸೊ ನೀರಿನ ಗಡುಸುತನವನ್ನು ತೆಗೆದುಹಾಕಲು ಬಳಸುವ ಕಿರೆ, ನೀರಿನ ರಿಜಿಡಿಟಿ, ವಾಟರ್ ರಿಜಿಡಿಟಿ ಅಂತಾನೆ ಕರಿತೀವಿ. ಜಿಯೋ ಲೈಟ್ ಪ್ರಕ್ರಿಯೆ, ಹೇಬರ್ ಕ್ರಿಯೆ, ಸ್ವಾಲ್ ಪ್ರಕ್ರಿಯೆ. ಮೇಲಿಂದ ಯಾವುದು ಅಲ್ಲ? 358 ಎ ಆಪ್ಷನ್ ಜಿಯೋ ಲೈಟ್ ಪ್ರಕ್ರಿಯೆ. ಸರಿಯಾದ ಉತ್ತರ ಜಿಯೋ ಲೈಟ್ ಪ್ರಕ್ರಿಯೆ. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ತಾಮ್ರಬರ್ಣಿ, ಶರಾವತಿ, ನರ್ಮದಾ, ಕಾವೇರಿ. ಸೊ ಸರಿಯಾದ ಉತ್ತರಗಳಿವೆ ಡಿ. ಸರಿಯಾದ ಉತ್ತರ ಡಿ 3412. ಸೊ 3 ಮೊದಲನೇದು ಬಾಣತೀರ್ಥ, ಶರಾವತಿ ಇದು ಜೋಗ ಜಲಪಾತ, ನರ್ಮದಾ ಕಪಿಲಧರ, ದೆನ್ ಕಾವೇರಿ ಹೋಗೇನ್ಕಲ್ ಜಲಪಾತ. ಇದು ಜಲಪಾತಗಳು ಕೊಟ್ಟಿದ್ದಾರೆ, ನದಿಗಳು ಮತ್ತು ಜಲಪಾತಗಳು. ಸೊ ಈ ಕೆಳಗಿನಲ್ಲಿ ಯಾರು ಮೊದಲು 1930ರ ಸಂವಿಧಾನದ ಸಭೆಯ ಸಲಹೆಯನ್ನ ಪ್ರಸ್ತಾಪಿಸಿದ್ರು? ಎಂ.ಎನ್. ರಾಯ್, ಕಮ್ಯುನಿಸ್ಟ್. ಸೊ ಅವರು ಕಮ್ಯುನಿಸ್ಟ್ ಕೂಡ ಆಗಿದ್ರು. ಎಂ.ಎನ್. ರಾಯ್ ಅವರು ಕೂಡ ಒಂದು ಪುಸ್ತಕವನ್ನ ಬರೆದಿದ್ದಾರೆ. ಯಾವ ಪುಸ್ತಕ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಕೆಳಗಿನಲ್ಲಿ ಯಾರು ಮೊದಲು 1935ರ ಸಂವಿಧಾನದ ಸಲಹೆಯನ್ನ ಪ್ರಸ್ತಾಪಿಸಿದ್ರು? ಎಂ.ಎನ್. ರಾಯ್ ಅವರು. ಸೊ ನೋಡಿ 1963ರಲ್ಲಿ ಅಮೆರಿಕದಲ್ಲಿ ನಡೆದ ಮಾರ್ಚ್ ಆನ್ ವಾಷಿಂಗ್ಟನ್ ಚಳವಳಿ ನೇತೃತ್ವ ವಹಿಸಿದವರು ಯಾರು? ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್. ಭಾರತೀಯರ ಜೀವನ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ಮಹಾತ್ಮ ಗಾಂಧೀಜಿಯವರು ರೂಪಿಸಿದ ಶಿಕ್ಷಣ ವ್ಯವಸ್ಥೆ ಯಾವುದು? ಮೂಲ ಶಿಕ್ಷಣ. ಮೊದಲ ವಿಶ್ವಯುದ್ಧದ ನಂತರ ವೇಗವಾಗಿ ಬೆಳೆದ ಆರ್ಥಿಕ ವಿಸ್ತರಣೆ ಕೊನೆಗೊಂಡಿದ್ದು ಮಹಾಕುಸಿತನಲ್ಲಿ. ಇದು ನಡೆದಿದ್ದು ಯಾವಾಗ? 1929. ಗ್ರೇಟ್ ಡಿಪ್ರೆಷನ್ ಅಂತ ಕರಿತೀವಲ್ಲ, ಮಹಾಕುಸಿತ. ಎರಡನೇ ಮಹಾಯುದ್ಧದಲ್ಲಿ ಶತ್ರುವಿನ ಮೇಲೆ ಮಿಂಚಿನ ದಾಳಿ ನಡೆಸಲು ಹಿಟ್ಲರ್ ಬಳಸಿದ ಹೊಸ ವಿಧಾನದ ಹೆಸರೇನು? ಬ್ಲಿಟ್ಜ್ ಕ್ರೀಗ್. ವಿಶ್ವ ಓಝೋನ್ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ? ಸೆಪ್ಟೆಂಬರ್ 16. ಎರಡನೇ ಅಶೋಕ ಎಂಬ ಹೆಸರಿನಿಂದ ಪ್ರಸಿದ್ಧನಾದ ದೊರೆಯ ಹೆಸರೇನು? ಕನಿಷ್ಕ. 1965ರಲ್ಲಿ ಸ್ಥಾಪಿಸಲಾದ ಜ್ಞಾನಪೀಠ ಪುರಸ್ಕಾರ ಪಡೆದ ಮೊದಲಿಗರಾರು? ಜಿ. ಶಂಕರ್ ಕುರುದೀಪ್. ಕುಮಟೇಶ್ವರ ಪ್ರತಿಮೆಯಲ್ಲಿದೆ ಶ್ರವಣಬೆಳಗೊಳ. ಭಾರತೀಯ ಧ್ವಜವನ್ನ ತಯಾರಿಸುವ ಏಕೈಕ ಅಧಿಕೃತ ಘಟಕ ಯಾವುದು? ಕರ್ನಾಟಕ ಖಾದಿ ಮತ್ತು ಗ್ರಾಮೋದ್ಯೋಗ ಸಂಯುಕ್ತ ಸಂಘ. ನೆನಪಿನಲ್ಲಿಡಿ. ಪ್ರಸಿದ್ಧ ಶ್ರೀ ರಾಮಾಯಣ ದರ್ಶನ ಪುಸ್ತಕವನ್ನು ಬರೆದವರು ಯಾರು? ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅವರೇ, ಕುವೆಂಪು ಅವರು. ಸೊ ಮೊಟ್ಟ ಮೊದಲು ಬಂಗಾಳ ಗವರ್ನರ್ ಜನರಲ್ ಯಾರು? ವಾರನ್ ಹೆಸ್ಟಿಂಗ್. ಫಿಟ್ಸ್ ಇಂಡಿಯಾ ಕಾಯ್ದೆ ಯಾವಾಗ ಜಾರಿಗೆ ಬಂತು? 1784ರಲ್ಲಿ. ಸಂವಿಧಾನ ತಿದ್ದುಪಡಿ ವಿಧಾನವನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ದಕ್ಷಿಣ ಆಫ್ರಿಕಾ ಸಂವಿಧಾನ. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಂತ ಕರಿತೀವಿ ಅದಕ್ಕೆ ನಾವು.
ಸೊ ಮಿಂಟೋ ಮಾರ್ಲೆ ಕಾಯ್ದೆ ಯಾವಾಗ ಜಾರಿಗೆ ಬಂತು? 1909ರಲ್ಲಿ. ನಿನ್ನೆ ಡಿಸ್ಕಷನ್ ಮಾಡಿದ್ರೆ ಮಿಂಟೋ ಮಾರ್ಲೋ ಕಾಯ್ದೆ ಹೊಂದಿಸಿ ಬರೆಯಲು ಡಿಸ್ಕಷನ್ ಮಾಡಿದ್ವಿ. 1909, 1919 ಅಂದ್ರೆ ಎಂತ? 1919 ಮಾಂಟೆಗೋ ಚೆಮ್ಸ್ಫೋರ್ಡ್ ರಿಫಾರ್ಮ್. ಇಲ್ಲಿ ಮಿಂಟೋ ಮಾರ್ಲೆ ರಿಫಾರ್ಮ್ ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಕ್ಟ್ 1909. ಭಾರತ ಸಂವಿಧಾನ ರಚಿಸಲು ಕರಡು ಸಮಿತಿಯನ್ನು ಯಾವಾಗ ರಚಿಸಲಾಯಿತು? 1947 ಆಗಸ್ಟ್ 29 ಆಗಸ್ಟ್ 1947. 29 ಆಗಸ್ಟ್ 1947. ಭಾರತದ ಸಂವಿಧಾನವನ್ನು ಯಾವಾಗ ಜಾರಿಗೊಳಿಸಲಾಯಿತು? 26 ಜನವರಿ 1950. ಮೂಲಭೂತ ಹಕ್ಕುಗಳನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಅಮೆರಿಕ ಸಂವಿಧಾನ. ಸೊ ಇಟ್ಸ್ ಫಂಡಮೆಂಟಲ್ ರೈಟ್ಸ್. ಸಮವರ್ತಿ ಪಟ್ಟಿಯನ್ನು ಅಂದ್ರೆ ಕಂಕರೆಂಟ್ ಲಿಸ್ಟ್ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಆಸ್ಟ್ರೇಲಿಯಾ ಸಂವಿಧಾನ. ಮೂಲಭೂತ ಕರ್ತವ್ಯಗಳನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ರಷ್ಯಾ ಸಂವಿಧಾನ. ಗೂಗಲ್ ಕ್ಲೌಡ್ ಭಾರತದಲ್ಲಿ ತನ್ನ ಹಿರಿಯ ನಿರ್ದೇಶಕರ ನೇಮಕಗೊಂಡವರು ಯಾರು? ಅನಿಲ್ ವಲ್ಲೂರಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ನಮ್ಮ ಕರೆಂಟ್ ಅಫೇರ್ಸ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿದ್ವಿ. ಅದ್ರ ಜೊತೆ ಪೇಪರ್ ಅಲ್ಲಿ ಬಂದಿರೋ ಇಂಪಾರ್ಟೆಂಟ್ ಕ್ವಶನ್ ಗಳನ್ನು ನೋಡಿದ್ವಿ. ಸೊ ಇಷ್ಟು ಹೇಳ್ತಾ ಇವತ್ತು ಮುಗಿಸುವ ಮುಂಚೆ ನೀವೇನಾದ್ರೂ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್, ಕಮೆಂಟ್ ಮಾಡಿ. ಸೊ ಹಾಗಾದ್ರೆ ನೀವು ನಮ್ಮ ಪ್ರೀವಿಯಸ್ ವಿಡಿಯೋಗಳನ್ನ ನೋಡಿಲ್ಲ ಅಂದ್ರೆ ಪ್ಲೀಸ್ ದಯವಿಟ್ಟು ವಿಡಿಯೋಗಳನ್ನ ನೋಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.